ಹೆಡ್ ಅವರ ಗಮನಕ್ಕೆ ತರದೆ ಈ ಪೋಸ್ಟ್ ಆಯ್ತಾ ಅನ್ನೋದು ಪ್ರಶ್ನೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆ ಚುರುಕಾಗುತ್ತೆ ಅನ್ನುವಂತಹ ವಿಚಾರ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಆಗಿದೆ. ಮೃತಪಟ್ಟವರಿಗೆ ಜಸ್ಟ್ 10 ಲಕ್ಷ ಪರಿಹಾರ ಅಲ್ಲ, 25 ಲಕ್ಷ ರೂಪಾಯಿ ಪರಿಹಾರ ಸಿಗಬೇಕು ಅನ್ನುವಂತಹ ಒತ್ತಾಯ. ಶಿಫಾರಸಿನ ವರದಿ ನೀಡೋದಕ್ಕೆ ಮಾನವ ಹಕ್ಕುಗಳ ಆಯೋಗದಿಂದ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಘಟನೆಯಲ್ಲಿ ಮೃತಪಟ್ಟವರಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಶಿಫಾರಸು. ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಮಾನವ ಹಕ್ಕುಗಳ ಆಯೋಗ ಸಿದ್ಧತೆ ಮಾಡಿಕೊಳ್ತಾ ಇದೆ. ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 11 ಜನ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ. ಅಮಾಯಕ ಅಭಿಮಾನಿಗಳ ಸಾವಿಗೆ ಸರ್ಕಾರನೇ ಜವಾಬ್ದಾರಿ ಹೊರಬೇಕಾಗತ್ತೆ. ಸರ್ಕಾರದಿಂದ ಈಗಾಗಲೇ 10 ಲಕ್ಷ ರೂಪಾಯಿ ಪರಿಹಾರದ ಘೋಷಣೆಯಾಗಿದೆ. ಪರಿಹಾರದ ಹಣವನ್ನ 20 ಲಕ್ಷಕ್ಕೆ ಹೆಚ್ಚು ಮಾಡೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಮಾನವ ಹಕ್ಕುಗಳ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಲ್ಲಿ ಸರ್ಕಾರನೇ ಇಡೀ 11 ಜನ ಅಮಾಯಕರ ಸಾವಿನ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು. ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಸಾವಾಗಿದೆ. ಅಭಿಮಾನಿಗಳ ಸಾವಿಗೆ 10 ಲಕ್ಷ ಪರಿಹಾರ ಸಾಕಾಗಲ್ಲ, 20 ಲಕ್ಷ ಪರಿಹಾರವನ್ನ ನೀಡಬೇಕು ಅಂತ ಮಾನವ ಹಕ್ಕುಗಳ ಆಯೋಗ ಈಗ ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಆಬ್ವಿಯಸ್ಲಿ ಈಗ ಯಾರ್ದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅಂತ ನಾವು ಮೊನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀವಿ. ನಿಮ್ಮ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದ ಆಯೋಜನೆ ಆಯಿತು, ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಆಯಿತು. ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ಅಭಿಮಾನಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿದಕ್ಕೆ ಅಭಿಮಾನಿಗಳಿಗೋಸ್ಕರ ನೀವು ಸರಿಯಾಗಿ ವ್ಯವಸ್ಥೆ ಮಾಡದೇ ಇರೋ ನಿಟ್ಟಿನಲ್ಲಿ 11 ಜನ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ. ಹಾಗಾಗಿ ಈ 11 ಜನರ ಸಾವಿಗೆ ಸರ್ಕಾರನೇ ಜವಾಬ್ದಾರಿ ಹೊರಬೇಕಾಗುತ್ತೆ, ಸರ್ಕಾರನೇ ನೇರ ಹೊಣೆಯಾಗುತ್ತೆ ಅಂತ ಮಾನವ ಹಕ್ಕುಗಳ ಆಯೋಗ ಕೂಡ ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಂಪೂರ್ಣ 11 ಜನ ಅಮಾಯಕರ ಜೀವ ಹೋಯ್ತಲ್ಲ, ಅದರ ಜವಾಬ್ದಾರಿ ಹೊತ್ತು 10 ಲಕ್ಷ ಪರಿಹಾರ ಅಲ್ಲ, ಬದಲಾಗಿ 20 ಲಕ್ಷ ಪರಿಹಾರವನ್ನ ಮೃತ ಕುಟುಂಬಸ್ಥರಿಗೆ ಸರ್ಕಾರ ನೀಡಬೇಕಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡೋಕೆ ಮಾನವ ಹಕ್ಕುಗಳ ಆಯೋಗ ಈಗ ಸಿದ್ಧತೆ ಮಾಡ್ಕೊಂಡಿರೋದು. ಸರ್ಕಾರ ಯಾವ ರೀತಿ ಇದನ್ನ ಕನ್ಸಿಡರ್ ಮಾಡುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕಾರಣ ಸರ್ಕಾರ ತಾನು ಮಾಡಿದ ತಪ್ಪನ್ನ ಬೇರೆಯವರ ಮೇಲೆ ಹಾಕುವಂತಹ ಪ್ರಯತ್ನಗಳು ಆಲ್ರೆಡಿ ನಡೆದು ಬಿಟ್ಟಿದೆ. ಯಾಕಂದ್ರೆ ಯಾರ್ದೋ ತಪ್ಪಿಗೆ ಈ ಅನುಮತಿ ನಿರಾಕರಿಸಿದ್ದು, ಈ ಕಾರ್ಯಕ್ರಮಗಳು ಬೇಡ ಅಂದಿರುವಂತಹ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ತಲೆದಂಡ ಮಾಡಿದ್ರಿ. ಮತ್ತೊಂದು ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿಯ ತಲೆದಂಡ ಆಗೋಯ್ತು, ಅದು ವರಿಷ್ಠರು ಹೇಳಿದ್ರು ಅನ್ನೋ ಕಾರಣಕ್ಕೆ. ಸೊ ಯಾರ್ಯಾರ್ದೋ ತಲೆದಂಡ ಆಗ್ತಾ ಇದೆ. ನೇರವಾಗಿ ಈ 11 ಜನರ ಸಾವಿಗೆ ಕಾರಣ ಯಾರಾದ್ರಲ್ಲ, ಆ ಪ್ರಮುಖ ಕಾರಣಕರ್ತರನ್ನ ಇನ್ನೂ ತನಕ ತಲೆದಂಡ ಯಾಕಾಗ್ಲಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರವನ್ನ ಮಾನವ ಹಕ್ಕುಗಳ ಆಯೋಗ ಕೂಡ ಮಾಡ್ತಾ ಇದೆ. ಹಾಗಾಗಿ ಇವ್ರ ಮೇಲೆ ತಪ್ಪುಗಳನ್ನ ಹಾಕೋ ಅವಶ್ಯಕತೆ ಇಲ್ಲ. ಸರ್ಕಾರದ ಗಮನಕ್ಕೆ ತರದೆ ಇಂಥ ಕಾರ್ಯಕ್ರಮಗಳ ಆಯೋಜನೆ ಅಂತೂ ಆಗಿರಕ್ಕಿಲ್ಲ. ಸೊ ಕಾರ್ಯಕ್ರಮದ ಆಯೋಜನೆ ಆಯ್ತು, ಅಲ್ಲಿ ವ್ಯವಸ್ಥಿತವಾಗಿ ಆಗ್ಲಿಲ್ಲ, 11 ಜನ ಮೃತಪಟ್ಟಿದ್ದಾರೆ ನಿಮ್ಮ ನಿರ್ಲಕ್ಷ್ಯದಿಂದ. ಹಾಗಾಗಿ 20 ಲಕ್ಷ